ಸುಮಾ, ನೀನೇ ಹೋಗಿ ಹಾಕ್ಬಿಟ್ಟು ಬರೋಗೆ. ಪರವಾಗಿಲ್ಲ, ಇಬ್ರು ಹೋಗೋಣ ಬಾ. ಸರಿ ನಡಿ. ಏನೋ ಹುಡುಗಿ ನುಂಗೋ ಥರನೇ ನೋಡ್ತಾ ಇದೀಯಾ? ಹುಡುಗಿ ಮಾತ್ರ ಸಖತ್ತಾಗಿದ್ದಾಳೆ ಕಣೋ. ಬೇಡ ಕಣೋ ಶಿವು, ಈ ಹುಡುಗಿರ ಸವಾಸ ಬೇಡ ಅಂದರೆ ಬೇಡ ಅಷ್ಟೇ. ಅಯ್ಯೋ, ನೋಡೋದ್ರಲ್ಲಿ ಏನೋ ಇದು ತಪ್ಪು, ನೋಡೋಕ್ಕೇನು ಬಿಡು. ಅಪ್ಪ ದೇವ್ರೆ, ಆದಷ್ಟು ಬೇಗ ಈ ಲೆಟರ್ ನಮ್ಮ ಅತ್ತೆ ಮಾವನ್ ತಲುಪಿಸೋ ಹಾಗೆ ಮಾಡಪ್ಪ. ತಥಾಸ್ತು ಕಲ್ಯಾಣಿ, ಆದಷ್ಟು ಬೇಗ ನಿನ್ನ ಕೋರಿಕೆನ ನೆರವೇರಿಸ್ತೀನಿ. ನಾನು ಸೀರಿಯಸ್ ಆಗಿ ಹೇಳ್ತಿದ್ರೆ ನಿನಗೆ ತಮಾಷೆ. ನಾನು ತಮಾಷೆನೇ ಕಣೆ ಮಾಡಿದ್ದು. ಸರಿ ಹೊರಡೋಣ. ಅದು ಸರಿ, ನಾನು ನಿನ್ನೆನೇ ಕೇಳೋಣ ಅಂತ ಇದ್ದೆ ನಿನಗೆ. ನೀನು ನಿಮ್ಮ ಅತ್ತೆ ಮಾವಂಗೆ ಇಷ್ಟು ಖುಷಿಯಿಂದ ಪತ್ರ ಬರೀತಾ ಇದೆಯಲ್ಲ, ನಿಮ್ಮ ಅತ್ತೆ ಮಾವಂಗೆ ಏನಾದರೂ ಮಗ ಏನಾದರೂ ಇದ್ದಾನೇನೆ? ಇದ್ರೆ ನಿನಗೇನು ಇವಾಗ? ಅಯ್ಯೋ ಮಹಾತಾಯಿ, ನನಗೇನು ಇಲ್ಲ ಕಣೆ, ಸುಮ್ಮನೆ ಕೇಳಿದೆ. ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ ಸುಮಾ, ಆದರೆ ನಮ್ಮ ಅಜ್ಜಿ ಹೇಳ್ತಿದ್ರು ನಿಮ್ಮ ಅತ್ತೆ ಮಾವಂಗೆ ಒಬ್ಬ ಮಗ ಇದ್ದಾನೆ ಅಂತ. ಓ, ಅದಕ್ಕೆ ನಮ್ಮ ಹುಡುಗಿ ಇಷ್ಟೊಂದು ಖುಷಿಯಿಂದ ಅತ್ತೆ ಮಾವಂಗೆ ಪತ್ರ ಬರೀತಾ ಇರೋದು. ಆ ಥರನೇ ಅಂತ ನೀನು ಯಾಕೆ ತಿಳ್ಕೊತೀಯ ಸುಮಾ? ಅವ್ರಿಗೆ ಮಗ ಇದ್ದರೆ ಏನಂತೆ, ನನ್ನನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಏನಿಲ್ಲ ನನಗೆ. ಆದರೆ ನಮ್ಮ ಅಮ್ಮಂಗೆ ಅಣ್ಣ ಇದ್ದಾರಲ್ವಾ, ಅವ್ರನ್ನ ನೋಡಬೇಕು ಅಂತ ಆಸೆ ನನಗೆ, ಅಷ್ಟೇ. ಹೋಗಲಿ ಬಿಡು, ನಾನು ಸುಮ್ಮನೆ ತಮಾಷೆಗಂದೆ. ಆದರೂ ಇದು ನಿಜಾನೇ ಆಗಲಿ ಕಲ್ಯಾಣಿ. ಅದೆಲ್ಲ ನಮ್ಮ ಕೈಯಲ್ಲೇ ಐತೆ ಸುಮಾ, ಹೇಳು. ಇರಲ್ಲ, ಇದ್ದರೆ ಒಳ್ಳೇದೇ ಅಲ್ವಾ? ನಿಮ್ಮ ಮಾವನ ಮಗನೇ ಇದ್ದರೆ ಕಣ್ಣು ಮುಚ್ಕೊಂಡು ನೀನು ಮದುವೆ ಮಾಡ್ಕೊಂಡ್ಬಿಡ್ಬೋದು. ನಮ್ಮ ಅಜ್ಜಿ ಇದ್ದಿದ್ರೆ ನಿಜವಾಗ್ಲೂ ಆಗ್ತಿತ್ತೇನೋ, ಆದರೆ ಇವಾಗ ಅವ್ರು ಇಲ್ವಲ್ಲ. ಹೋಗಲಿ ಬಿಡು ಕಲ್ಯಾಣಿ, ನಿನ್ನ ಕಷ್ಟ ನಿನ್ನ ಮನಸ್ಸಲ್ಲಿರೋದು ನನಗೆ ಅರ್ಥ ಆಗ್ತಿದೆ. ಒಟ್ಟಲ್ಲಿ ನಿಮ್ಮ ಅತ್ತೆ ಮಾವಂಗೆ ಒಬ್ಬ ಮಗ ಇದ್ದಾನೆ, ಹೇಗಾದರೂ ಮಾಡಿ ನೋಡಬೇಕು ಅಂತ ಆಸೆಯಿಂದ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಿ ಸುಮಾ, ನೀನು ಏನೇನೋ ಮಾತಾಡಿ ನನ್ನ ಮನಸ್ಸು ಕೆಡಿಸ್ತೀಯ. ಸರಿ ಸರಿ, ಬಾ ಹೋಗೋಣ. ಸುಮಾ, ಅಲ್ಲಿ ನೋಡಿ ಅವನು ಯಾರೋ ಹೆಂಗೆ ನೋಡ್ತಾ ಇದ್ದಾನೆ, ನಿಜವಾಗ್ಲೂ ನನಗೆ ಭಯ ಆಗ್ತಿದೆ ಕಣೆ. ಅದಕ್ಕೆಲ್ಲ ಯಾಕೆ ಎದ್ರುಕೋತೀಯಾ? ನಾನಿಲ್ವಾ? ಬಾ. ಹೆಂಗೆ ನೋಡ್ತಿದ್ದಾರೆ ನೋಡು, ನಾಚಿಕೆ ಆಗಲ್ವಾ ಹೆಣ್ಮಕ್ಳನ್ನ ಆ ಥರ ನೋಡೋಕ್ಕೆ? ನೀನು ಯಾಕೆ ಆ ಕಡೆ ನೋಡ್ತೀಯಾ? ಸುಮ್ಮನೆ ಬಾ. ಏನು ಶಿವ, ನಿನ್ನ ಕಡೆನೇ ನೋಡ್ತಿದ್ದಾರೆ, ನಿನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ಕಣೋ. ಹಂಗಂತೀಯಾ? ಹ್ಞೂ ಕಣೋ, ಆ ಹಿಂದೆ ನಿಂತಿರೋ ಹುಡುಗಿ ನೋಡು, ನಿನ್ನೆ ನೋಡ್ತಿದ್ದಾಳೆ. ಮಗನೇ ನಿನ್ನ ಕಣ್ಣೇ ಸೊಟ್ಟಕ್ಕೆ ಕಾಣಿಸ್ತಾವ, ಅವಳು ನನ್ನನ್ನೇ ನೋಡ್ತಾ ಇದ್ದಾಳೆ. ಸರಿ ಕಣೋ, ಹೊರಟೋಗ್ಬಿಡ್ತಾರೆ, ಗಾಡಿ ತೆಗಿಯೋ. ಸ್ಟಾರ್ಟ್ ಮಾಡ್ಲಾ? ನೋಡಿ, ಏನು ಕಣಿ ಕೇಳ್ತೀಯನ? ಆಯ್ತು, ತೆಗಿಯೋ ಬೇಗ. ಯಾಕೋ ಲೋಪ ಹೆಂಗಿದೆ ಮೈಗೆ? ಕೂಲಾಗಿದೆ, ಸಾರಿ ಸಿಸ್ಟರ್. ಅಣ್ಣ, ಇವಾಗ ಹೇಳೋಣ ಮೈಗೆ ಹೆಂಗಿದೆ ಅಂತ. ಸಾರಿ ಕಣ್ಣಿಗೆ ಕಾಣಿಸ್ಕೊಂಡಿರ ನೀವು. ತುಂಬ ಥ್ಯಾಂಕ್ ಯು, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಅಲ್ರಿ, ಅವ್ರ ಗಾಡಿ ತಗೊಬಂದು ಮೇಲ್ ಬಿಟ್ರು ಸುಮ್ಮನೆ ನಿಂತಿದ್ದೀರಲ್ಲ ನೀವು. ಏನೋ ನಾನು ಸುಮ್ಮನೆ ನಿಂತ್ಕೊಳ್ಳೋ ಮಗಳ, ನೀವು ಬಂದಿಲ್ಲ ಅಂದಿದ್ರೆ ಇನ್ನೇನು ಒಂದು ಶಾರ್ಟ್ ಕೊಡೋಣ ಅಂತ ಕೈ ಎತ್ತಿದ್ದೆ. ಅಷ್ಟರಲ್ಲಿ ಒಳ್ಳೆ ಹೀರೋ ಥರ ಬಂದು ನೀವೇ ಅವ್ರಿಗೆ ಡಿಕ್ಕಿ ಹೊಡೆದ್ಬಿಟ್ರಿ. ಹಾಗಿದ್ರೆ ನಾನು ಅವ್ರಿಗೆ ಬುದ್ಧಿ ಕಲಿಸ್ಬಾರ್ದಾಗಿತ್ತು ಅಲ್ವಾ? ಇಲ್ಲ ಇಲ್ಲ, ನಾನು ಆ ಥರ ಹೇಳಿಲ್ಲ, ನೀವು ಕೇಳಿದ್ರಲ್ಲ ಅದಕ್ಕೆ ಹೇಳಿದೆ ಅಷ್ಟೇ. ಅದರಲ್ಲೂ ಇಂಥವರೆಲ್ಲ ಇಲ್ಲೆಲ್ಲ ಮಾಮೂಲಿ ಬಿಡಿ. ಹಾಗಂತ ಅವ್ರು ಏನು ಮಾಡಿದ್ರು ನೀವು ಸುಮ್ಮನೆ ಇರೋಕ್ಕಾಗುತ್ತೇನ್ರಿ? ಏನು ಮಾಡೋಕ್ಕಾಗುತ್ತೆ, ಹೆಣ್ಮಕ್ಳಲ್ವಾ, ಅನ್ಸರ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ ನೋಡಿ. ತುಂಬ ಥ್ಯಾಂಕ್ಸ್ ಬ್ರೋ. ಇರಲಿ ಬಿಡಿ, ಪರವಾಗಿಲ್ಲ. ಏನೇ ಕಲ್ಯಾಣಿ, ಸುಮ್ಮನೆ ನಿಂತಿದ್ಯಾ? ಒಂದು ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬಾರ್ದಾ? ಥ್ಯಾಂಕ್ಸ್. ವಾವ್, ಹುಡುಗ ಎಷ್ಟು ಚೆನ್ನಾಗಿದ್ದಾನಲ್ವಾ ಕಲ್ಯಾಣಿ? ಯಾರು ಚೆನ್ನಾಗಿ ಕಾಣಿಸಲ್ಲ, ಯಾರನ್ನ ನೋಡಿದ್ರು ಚೆನ್ನಾಗಿ ಕಾಣಿಸ್ತಾರೆ ಅಂತೀಯ. ಕಲ್ಯಾಣಿ, ಹಲೋ ಮೇಡಮ್, ನಿಮಗೆ ಮಾತಾಡಿಸ್ತಿರೋದು. ಹೇಳಿ ಸುಮಾ. ಏನು ಕಲ್ಯಾಣಿ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಕಣೆ, ಬಾ ಹೋಗೋಣ. ನಿಜ ಹೇಳೆ, ಏನು ಹುಡುಗನ ಆ ಥರ ನೋಡ್ತಾ ಇದೆಯಾ? ಅಯ್ಯೋ, ಎಲ್ಲದಕ್ಕೂ ಏನೇನೋ ಮಾತಾಡಬೇಡ ನೀನು. ಹೌದು ಕಲ್ಯಾಣಿ, ನಾನು ಏನೇ ಕೇಳಿದ್ರು ನಿನಗೆ ನಾನು ಏನೇನೋ ಕೇಳಿದೆ ಅಂತಲೇ ಅನ್ಸೋದು. ಆದರೆ ನೀನು ಮಾಡೋದೆಲ್ಲ ನೋಡಿದ್ರೆ ನನಗೆ ಹಾಗೆ ಅನಿಸುತ್ತೆ. ಏನಿಲ್ಲ ಕಣೆ, ಎಲ್ಲ ನೋಡಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ನೋಡಿದೆ ಅಷ್ಟೇ. ಹೌದಾ ಕಲ್ಯಾಣಿ, ನಿಜವಾಗ್ಲೂ? ಅಮ್ಮ ತಾಯಿ, ನಿನಗೆ ದೊಡ್ಡ ನಮಸ್ಕಾರ. ಅದನ್ನೇ ಸೀರಿಯಸ್ ಆಗಿ ತಗೋಬೇಡ. ಸರಿ ಬಾ ಹೋಗೋಣ. ನೀನೇನಾದರೂ ಮದುವೆ ಆದರೆ ಇಂಥ ಹುಡುಗನೇ ಸಿಕ್ಕಲಿ ನಿನಗೆ. ಯಾಕೆ, ನಿನಗೆ ಬೇಡವಾ? ನನಗೆ ಸಿಗಲ್ಲ ಕಲ್ಯಾಣಿ, ಆಲ್ರೆಡಿ ನಮ್ಮ ಮಾವನ ಮಗ ನನಗೆ ರೆಡಿ ಇದ್ದಾನೆ. ಗೊತ್ತು ಬಿಡು, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ತೊಗೊತೀಯ ನೀನು. ಬಿಲ್ಡಪ್ ಅಂತ ಅಲ್ಲ ಕಲ್ಯಾಣಿ, ನಿನಗೂ ಒಳ್ಳೆ ಹುಡುಗ ಸಿಗಲಿ ಅನ್ನೋದೇ ನನ್ನ ಆಸೆ. ಸರಿ ಬಾ ಹೋಗೋಣ. ಅದೇನೋ ಸರಿ, ಇವಾಗ ನಿಮ್ಮ ಚಿಕ್ಕಮ್ಮ ಇಷ್ಟೊತ್ತು ಎಲ್ಲೋಗಿದ್ರಿ ಅಂತ ಕೇಳಿದ್ರೆ ಏನು ಹೇಳ್ತೀಯಾ? ಇವತ್ತು ನಮ್ಮ ಚಿಕ್ಕಮ್ಮನೇ ನಾನು ಕಳಿಸ್ಕೊಟ್ರು, ಹೊಲ್ದತ್ರ ಹೋಗಿ ಮೆಣಸನ್ನು ಬಿಡಿಸ್ಕೊಂಬ ಅಂತ. ಮತ್ತೆ ಮೆಣಸನ್ನೇ ತಗೊಂಡೋಗ್ತಿಲ್ಲ?
ಈಗ ಮನೆ ಹತ್ರ ಎಲ್ಲಿ ಹೋಗ್ತೀನಿ, ಸೀದಾ ನಿನ್ನನ್ನು ಹೊಲದ ಹತ್ರನೇ ಕರ್ಕೊಂಡು ಹೋಗೋದು. ನೀನು ನನ್ನ ಜೊತೆ ಮನಸ್ಸನ್ನು ಬಿಡಿಸ್ತೀಯಲ್ಲ. ಅಂತೂ ಇಂತೂ ನನ್ನನ್ನು ನೀನು ಕೆಲಸದೊಳಗೆ ಮಾಡ್ಕೊಂಬಿಟ್ಟೆ. ಯಾಕೆ ಸುಮ್ಮ ಆ ಥರ ಮಾತಾಡ್ತೀಯಾ? ಪ್ಲೀಸ್ ನನಗೆ ಹೆಲ್ಪ್ ಮಾಡಲ್ವಾ? ಮಾಡ್ತೀನಮ್ಮ, ಮಾಡ್ತೀನಿ. ಇನ್ನೂ ಏನು ಮಾಡ್ಬೇಕು ಹೇಳು? ನಿನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕಾ? ಅದನ್ನು ಮಾಡ್ತೀನಿ. ಅಷ್ಟೊಂದೆಲ್ಲ ರಿಸ್ಕ್ ಏನು ತಗೋಬೇಡ, ಸಣ್ಣ ಪುಟ್ಟ ಹೆಲ್ಪ್ ಮಾಡು ಸಾಕು ಅಷ್ಟೇ. ಏನು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಸಣ್ಣ ಪುಟ್ಟ ಹೆಲ್ಪಾ ನಿನಗೆ? ಸುಮ್ಮನೆ ಹೇಳ್ದೆ ಕಣೆ, ಎಲ್ಲದಕ್ಕೂ ಸೀರಿಯಸ್ ಆಗ್ತೀಯ ನೀನು. ಸರಿ ಸರಿ, ಬೇಗ ನಡಿ, ಇನ್ನು ಅರ್ಧ ಗಂಟೆ ಇದೆ ಅಷ್ಟೇ. ಅಷ್ಟರಲ್ಲಿ ಬೇಗ ಬಿಡಿಸ್ಕೊಂಡು ಹೋಗೋಣ. ಥ್ಯಾಂಕ್ಸ್ ಅಮ್ಮ. ಹೇಗೋ ಇವತ್ತು ಹೋಗಿದ್ದ ಕೆಲಸ ಆದರೆ ಅಷ್ಟೇ ಸಾಕು. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಆಗುತ್ತೆ ಬಿಡು, ದೇವ್ರ ಆಶೀರ್ವಾದ ಇದ್ರೆ ಎಲ್ಲ ಆಗುತ್ತೆ. ಅಲ್ಲ ಕಣೆ, ನಿನಗೇನ ರೋಸ್ಟನ್ನ ಜವಾಬ್ದಾರಿ ಆಯ್ತಾ? ಯಾಕಮ್ಮ, ಏನಾಯ್ತು? ಅಲ್ಲ, ಇವಳು ಹೋಗಿ ಹೊರಟೊತ್ತಾಯ್ತು, ಇನ್ನೂ ಮನೆಗೆ ಬರಲಿಲ್ಲ. ಏನನ್ನ ಎತ್ತೆ ಚಿಂತೆ ಆಯ್ತಾ ನಿನಗೆ? ಅಯ್ಯೋ ಬರ್ತಾಳೆ ಬಿಡಮ್ಮ, ಏನನ್ನ ಕೆಲಸ ಇದ್ರೆ ಅಷ್ಟೇ ಹೊಲ್ದ ಕಡೆಗೆ ಹೋಗೋದು, ಇಲ್ಲಾಂದ್ರೆ ಹೋಗಲ್ಲ ಅವಳು. ಇಷ್ಟಕ್ಕೆ ಅವಳ ಒಬ್ಬಳೆ ಕೆಲಸ ಅಂತದ್ದೇನಿತ್ತು? ಏನನ್ನ ಹೊಲ್ದಾಗ ಕೆಲಸ ಇದ್ರೆ ನೀನು ಜೊತೆಗೆ ಹೋಗ್ಬೇಕು. ನೀನು ಹೋದ್ರೆ ಹೋಗ್ಬೇಕು, ನೀನು ಬಂದರೆ ಬರಬೇಕು. ಅವಳ ಒಬ್ಬಳನ್ನ ಏನು ಕಳ್ಸಕ್ಕೆ ಹೋಗಿದ್ದಿ? ವಯಸ್ಸಿಗೆ ಬಂದಿರೋ ಹುಡುಗಿನ ಒಬ್ಬೊಬ್ಬಳನ್ನ ಎಲ್ಲ ಕಳಿಸ್ಕೊಂಡು. ಅಯ್ಯ, ನೀನಿನ್ನ ನೆನ್ನೆ ಬಂದಿದ್ದಿ ಕಣಮ್ಮ. ನಮ್ಮ ಯಪ್ಪ ಒಂದು ಅರ್ಧ ಎಕರೆಗೆ ಮೆಣಸಿನ ಗಿಡ ಹಾಕಿದ್ರು, ಎಲ್ಲ ಹಣ್ಣಿಗೆ ಬಂದು ನಿಂತೈತಿ. ಅದಕ್ಕೆ ದಿನ ಹೋಗಿ ಒಂದೊಂದು ಎರಡೆರಡು ಸಾಲಾಗಿ ಬಿಡಿಸ್ಕೊಂಬ ಅಂತ ನಾನೇ ಕಳಿಸ್ತೀನಿ. ಏನು ಮದುವೆ ಆದ ವಸ್ತ್ರದಾಗೆ ಮಗಿನ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದೆ. ನೋಡ್ದೇನು ಇವಾಗ ಎಷ್ಟೆಲ್ಲ ಮನೆ ಕೆಲ್ಸಕ್ಕೆ ಬರ್ತಾಳೆ ನಿನಗೆ. ನೀನು ಹೇಳಿದ್ದು ನಿಜನೇ ಬಿಡಮ್ಮ. ಅವಳು ಇರೋದಕ್ಕೆ ಎಷ್ಟು ವರ್ಷ ನನಗೆ ಎಲ್ಲ ಕೆಲಸ ಮಾಡ್ತಾಳೆ. ಮತ್ತು ಮುಂದಕ್ಕೆ ಏನು ಮಾಡಬೇಕು ಅಂತಿದ್ದಿ? ಹಿಂಗೆ ಮನೆಗೆ ಇಕ್ಕೇಬೇಕು ಅಂತಿದ್ದೀಗ, ಮದುವೆ ಮಾಡಬೇಕು ಅಂತಿದ್ದೀಗ. ನೀನೇ ನೆನ್ನೆ ಹೇಳ್ತಿದ್ದಲ್ಲ ಊರಾಗ ಯಾವ್ದು ಗಂಡು ನೋಡಿದ್ದೀನಿ ಅಂತ. ಇನ್ನೇನು ಮಾಡೋಕ್ಕತ್ತ? ಮದುವೆ ಮಾಡಿ ಕಳಿಸ್ಕೊಡ್ತೀನಿ. ಹಂಗಾರೆ ಮದುವೆ ಮಾಡಬೇಕು ಅಂದರೆ ಎಲ್ಲನೂ ಅವ್ರ ಮಾವನೇ ಮುಂದೆ ನಿಂತು ಮಾಡಬೇಕಲ್ಲ. ಏನು ಅವ್ರೇನು ಬಂದಿದ್ರ ಇಲ್ವೇ? ತಿರ್ಗಾ ಬಂದಿದ್ರು ಅಂದರೆ ಆವಾಗ ಒಂದು 5-6 ವರ್ಷದಾಗೇನ ಅವಳಿಗೆ ಕಲ್ಯಾಣಿಗೆ ಬಂದಿದ್ರು. ಅವಾಗ ಆಗ್ಲೂ ಇವಳು ಹೊರಟು ಕುಂತವಳು ಹೋಗ್ತೀನಿ ಅಂತ, ಅವರು ಕರ್ಕೊಂಡು ಹೋಗ್ತೀನಿ ಅಂತಾರೆ. ನಾನಿನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋದಿದ್ರೆ ಬರಲೇಬೇಡ್ರಿ ಮನೆಗೆ ಅಂತೇಳಿ ಬೈದು ಕಳಿಸಿದ್ದೆ. ಅವತ್ತು ಹೋದ್ರೆ ತಿರುಗಿ ಬರಲೇ ಇಲ್ಲ ಮನೆ ಕಡೆಗೆ. ಹಂಗಾರೆ ನೀನೇನು ಅದು ಕಡೆಗೆ ಹೋಗಿಲ್ಲ ಅನ್ನೋ? ಇದೊಳಕತ್ತೆ ಸಂಡೆ ಕೇಳಿ ಕಣಮ್ಮ. ನನಗೆ ಯಾರು ನೆಂಟಿಸ್ತಾನ ಅಂತ ಹೋಗ್ಲಿ ನಾನು ಅವ್ರಿಗೆ? ಅಲ್ಲ, ನನಗೇನು ಯಾವ ಸಂಬಂಧ ಅವರು? ನಾನು ಯಾಕೆ ಹೋಗ್ಲಿ? ಇನ್ನೇನು ಮಾಡ್ತಿ? ಕಟ್ಕೊಂಬಂದಿದ್ದಾರಲ್ಲ, ಏನಕ್ಕನ ಕರೆಯೋದು ಕಳ್ಸೋದಕ್ಕೂ ಏನು ಹೇಳ್ಲಿಲ್ವೇನು? ಏನ ಅವರು ತಂಗಿ ಇದ್ದಿದ್ರೆ ಹೇಳ್ಕೊಂಬರು, ನಮ್ಗೆ ಯಾಕೆ ಹೇಳ್ತಾರೆ? ಅವಾಗ ಒಂದು 2-3 ಕಿತ ಬಂದಿದ್ರಲ್ಲ, ಅವಾಗ ಸುಮ್ಮನೆ ಹಂಗೊಂದು ಮಕ್ಕೊಡ್ದಂಗೆ ಮಾತಾಡಿದೆ. ತಿರ್ಗೇನು ಅವ್ರು ಬರಲಿಲ್ಲ. ನಾನೇನಕ್ಕೆ ಹೋಗ್ಲಿ? ನನಗೇನಂತ ಆಸೆ ಇಲ್ಲ. ಹೋಗ್ಲಿ ಹೇಳು, ಏನು ಎಲ್ಲಾರನ್ನೂ ಇಲ್ಲಿ ಗುಡ್ಡೆ ಹಾಕೊಂಡು ಏನು ಮಾಡಿಕ ಅಂತದ್ದು? ಅದಕ್ಕೇನೆ ನಾನು ಯಾರನ್ನೂ ಏನು ಒತ್ರಕ್ಕೆ ಬಿಟ್ಕೊಂಡಿಲ್ಲ. ಹಂಗಾರೆ ಇವಳು ಮದುವೆ ಸುದ್ದಿ ಏನು ನಿನ್ನ ಗಂಡು ಮಾತಾಡಲಿಲ್ವೇನೋ? ಅಯ್ಯೋ ಮಾತಾಡೋದ? ಅವ್ರ ಅಮ್ಮ ಇದ್ದಂಗೆ ಒಂದು ಮಾತಂಗೆ ಅಂದಿದ್ದೆ, ಇನ್ನೇನು ಮದುವೆಗಿದ್ವಿ ಏನು ಮಾಡೋದು ಬೇಡ, ಅವಜ್ಜಿನೂ ಓದ್ಬೇಕು, ನಾನು ಒಬ್ಬಳೇ ಇರ್ಬೇಕಾಗ್ತತೆ, ಹಿಂಗೆ ಇಟ್ಕೊಂಬಿಡ್ಲಿ ಸುಮ್ಮನೆ, ಇನ್ನು ಯಾವ ಮದುವೆನೂ ಮಾಡೋದು ಬೇಡ ಅಂತಂದಿದ್ದಕ್ಕೆ ಹೊಡೆಯೋಕ್ಕೆ ಬಂದು ಮನೆಯಿಂದ ಆಚ್ಕಾಕಕ್ಕೆ ಬಂದಿದ್ದ ನಮ್ಮ ಯಪ್ಪ. ಅವತ್ತಿಗೆ ಬಾಯಿ ಮುಚ್ಕೊಂಡು ಸುಮ್ಮನಾದವಳು. ಇವತ್ತಿನವರೆಗೂ ಆ ಮದುವೆ ಸುದ್ದಿ ಎತ್ತಿಲ್ಲ ನಾನು. ಹೌದೇ? ಇಷ್ಟೆಲ್ಲ ನಡೆದಿದ್ದೇನೆ? ಏನೇ ಇದ್ರು ನನ್ನ ಮಗಳ ಸುದ್ದಿಗೆ ಬರ್ಕೂಡ್ದು ನೀನು. ಅವಳು ನಿರ್ಧಾರ ಎಲ್ಲ ನಾನೇ ತಗೊಳೋದು ಅಂತ. ಅದಕ್ಕೆ ಹಂಗಾಗಿ ಹೆಚ್ಚಾಗಿ ಏನು ನಾನು ಅವಳು ತಂಟಿಗೆ ಹೋಗಲ್ಲ. ಈ ಹಂಗನ ಮಾಡ್ಕೊಂಡ್ಲಿ, ಕೆಟ್ಟರೆ ಅವಳು ಕೆಡ್ತಾಳೆ, ನನಗೇನು ಆಗಬೇಕಾಗೈತೆ? ಅಪ್ಪ ಉಂಟು, ಮಗಳುಂಟು. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಬಾಯಿ ಮುಚ್ಕೊಂಡು. ಅಲ್ವೇ, ನೀನು ನನ್ನ ಮೇಲೆ ಅಷ್ಟೆಲ್ಲ ದಬಾಯಿಸ್ಕೊಂಡು ಮಾತಾಡ್ತಿದ್ದೆ. ನಿಂಗೆ ಅಣ್ಣಂಗೆ ಎದುರಿಸಿರೋಬಷ್ಟು ಮಾತಾಡೋಕ್ಕಾಗಲಿಲ್ವ ನೀನು? ಅಯ್ಯೋ, ನನಗೇನಾಗಬೇಕಾಗೈತೆ ಬಿಡು. ಏನನ್ನ ಹೆಚ್ಚು ಕಮ್ಮಿ ಮಾತಾಡೋಕ್ಕೋದ್ರೆ ಊರಾಗಿರೋ ಜನ ನನ್ನೇ ಬೈತಾರೆ ಕಣಮ್ಮ. ಮಕ್ಕಳಿಲ್ಲ ಏನಿಲ್ಲ ನಿನಗೆ, ಮಲ್ತಾಯಿ ಮಗಳು ನಾನು ಅಚ್ಚುಕಟ್ಟಾಗಿ ನೋಡ್ಕೊಂಬಕ್ಕಾಗಲ್ವ ಅಂತೇಳಿ. ಅದಕ್ಕೆ ಸುಮ್ಮನೆ ಯಾರ ಹತ್ರ ಏನೊಂದು ಮಾತು ಕೇಳೋದು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಮ್ಮ ಅಯ್ಯಪ್ಪಂತಾಗೂ ಬೈಸ್ಕೊಂಬಕ್ಕಾಗಲ್ಲ ನನಗೆ. ಹಂಗಾರೆ ನಿಮ್ಮ ಅಪ್ಪ ನಾನು ಅವಳಿಗೆ ಮದುವೆ ಮಾಡಿದ್ರೆ ಮಾಡಿ ಕಳಿಸ್ತೀಯ ಅನ್ನೋ? ಇನ್ನೇನು ಮಾಡಲಿ? ಏನು ನಾನು ಎತ್ತಿರೋ ಮಗ್ಳ? ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂಕಣಕ್ಕೆ ಕೊಟ್ಟು ಮಾಡಿ ತಕ್ಕ ಯಾರಿಗಾನ ಕೊಟ್ಟು ಮಾಡಲಿ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಕಿರಮ್ಮ. ಆಗಳ ಹಿಂಗಂದ್ರೆ ಹೆಂಗೆ ನೀನು? ಎಲ್ಲ ನಿಮ್ಮ ಅಪ್ಪ ಏನು ಹೇಳ್ತಾ ಅದಕ್ಕೆ ತಾಳಕ್ಕೆ ತಕ್ಕ ಕುಣಿದ್ರೆ ನೀನು ಅವ್ನು ಯಾರಿಗೆ ಕೊಟ್ಟು ಮದುವೆ ಮಾಡ್ತಾನೆ? ಶ್ರೀಮಂತಕ್ಕೆ ಕೊಟ್ಟು ಮದುವೆ ಮಾಡಿದ್ರು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀಯ ನೀನು. ಯಾರಿಗಾನ ಕೊಟ್ಟು ಮಾಡ್ಕೊಳ್ಳಿ ಬಿಡು. ಅಯ್ಯೋ, ಏನೇ ಹಿಂಗೆ ಮಾತಾಡ್ತೀನಿ ನೀನು? ಶ್ರೀಮಂತಕ್ಕೆ ಕೊಟ್ಟು ಮದುವೆ ಮಾಡಿದ್ಮೇಲೆ ನಿನಗೆಲ್ಲೇ ಬೆಲೆ ಇರ್ತತೆ ಅವಳ ತಗಿ. ಅದು ಅಲ್ಲದೆ ಇಷ್ಟು ದಿನ ಅವಳನ್ನ ನೀನು ಹೆಂಗೆ ನೋಡ್ಕೊಂಡಿದ್ಯಾ ಏನು ಅಂಬೋದೆಲ್ಲ ಮನಸ್ಸಾಗೆ ಇಟ್ಕೊಂಡಿರ್ತಾಳೆ. ಅವಳು ಮದುವೆ ಆಗಿ ಹೋದ್ಮೇಕೆ ಎಲ್ಲ ನಿನ್ನ ಸೇರಿ ತಿರ್ಸ್ಕೊಂತಾಳೆ ನೋಡು. ಅಯ್ಯೋ ಬಿಡಮ್ಮ, ಅವಳೇನು ಇಲ್ಲಿರ್ತಾಳ? ಎಲ್ಲ ಕೊಟ್ಟು ಮನೆಗೆ ಹೋಗಿರ್ತಾಳೆ. ಏನು ನನ್ನ ಮನೆಗೆ ಇರ್ತಾಳೆ? ನನ್ನ ಮೇಲೆ ದಿವಸ ಸೋಸೋಕ್ಕೆ. ಆದ್ರೂ ಅವಳೇ ನೀನು ಎತ್ತಿರೋ ಮಗಳೇನಿ, ಚಂದಕ್ಕಿರೋ ಮನೆ ನೋಡಿ ಮದುವೆ ಮಾಡಿ ಕಳ್ಸೋಕ್ಕೆ. ಯಾವನ ಸಿಕ್ಕಿರೇ ಆಯಿತು ಅಂತೇಳಿ ಅಂತನ ಅಂತ ಮದುವೆ ಮಾಡಿ ಕಳ್ಸೋದು ಬಿಟ್ಬಿಟ್ಟು ಇವಳು ಈ ಅಪ್ಪ ಕುಣ್ದಂಗೆ ಕುಣಿಯಕ್ಕೆ ಹೋಗ್ತಾಳೆ. ಅಯ್ಯೋ, ಈಗ ನಾನು ಏನು ಮಾಡು ಅಂತೀನಿ ನೀನು?
ಏನು ಬೇಡ, ನಾನೇ ಒಂದು ಗಂಡು ನೋಡಿದ್ದೀನಿ, ಅವನಿಗೆ ಕೊಟ್ಟು ಮದುವೆ ಮಾಡೋಣ, ಹೆಂಗಾನ ಮಾಡಿ ನಿನ್ನ ಗಂಡಂಗೆ ಒಪ್ಸು. ಅಯ್ಯೋ ಅವೆಲ್ಲ ಕೇಳಲ್ಲ ಬಿಡಮ್ಮ ಯಪ್ಪ. ಓ ಏನು ಅಷ್ಟೇನು ದಡ್ಡ ಅಲ್ಲ, ಮಗಳ ಮೇಲೆ ಪ್ರಾಣನೇ ಇಕ್ಕೊಂಡವನೇ. ನಾವು ನೋಡಿದ ಕಡೆ ಎಲ್ಲ ಒಪ್ಕೊಂತಾನ ಯಪ್ಪ. ನೀನು ಒಪ್ಸಿ ಹೆಂಗಾರ ಮಾಡಿ. ಏನು ಒಪ್ಸೋಕ್ಕಾಗಲ್ಲ. ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವೈ ಕಾಯ್ಕೊಂಡು ಕೂತವನೇ, ಅಂತಿಂಥ ಮನೆಗೆಲ್ಲ ಕೊಡಲ್ಲ. ಹಂಗಾರಿ ಮನೆಗೆ ಏನು ನಡೆಯಲ್ಲ ಅನ್ನು ನಿಂದು. ನಂದು ಏನಿದ್ರು ಅವಳ ತಗ ಅಷ್ಟೇ. ನಮ್ಮ ಯಪ್ಪಂತಾಗೇನು ನಡೆಯಲ್ಲ. ಅದರೊಳಗಾಗಿ ಅವಳರವಷ್ಟು ಭಯವಾಗಿ ಇಕ್ಕೊಂಡಿದ್ದೀನಿ. ನಾನೇನು ಅಂದರೆ ಆಡಿರಿ ಎಲ್ಲ ನಿಮ್ಮ ಅಪ್ಪ ಈ ತೆಗೆ ಹೇಳ್ಕೊಡ್ದು ಅಂತಾನ. ಹಂಗಾಗಿರೋವಷ್ಟು ಸುಮ್ಮನಿನ್ನ ಮನೆಗೆ ಇಕ್ಕೊಂಡವ್ನಿ. ನಾನೇನೋ ನಿಂಗೆಲ್ಲ ನಡ್ಕೊಂತೀನಿ, ಬೈತೀನಿ, ಬಾರಿಸ್ತೀನಿ ಅಂತ ಗೊತ್ತಾದರೆ ಸುಮ್ಮನೆ ನನ್ನ ಮನೆಯಿಂದ ಆಚೆಗಾಗ್ತಾನೆ. ಅಯ್ಯೋ ನನಗೆ ಯಾಕೆ ಬೇಕಮ್ಮ ಅತ್ತ, ಅದಕ್ಕೆ ಸುಮ್ಮನಾಗಿದ್ದೀನಿ. ಸರಿಯಾದ ಮಗಳನ್ನೇ ಎತ್ತಿದ್ದೀನಿ ಬಿಡು ನಾನು. ಹಂಗಾರೆ ನನಗೂ ಒಂದು ಮಗ ಆಗಿದ್ದಿದ್ರೆ ಒಂದು ಆಟ ಆಡಿಸ್ತಿದ್ದೆ ಇವ್ರಿಗೆ. ಏನು ಮಾಡ್ತೀಯಾ, ನನ್ನ ಮನೆ ಬರೋ ಸನಕ್ಕಿಲ್ವಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ತೆಪ್ಪಗಿದ್ದೀನಿ. ಆ ಮುದುಕಿ ಇರೋವರೆಗೂ ಒಸಿ ಆಡಿಲ್ಲ. ಆ ಮುದುಕಿನೇ ಅಂಬೋಳು ನನಗೆ ಯಾವಾಗ್ಲೂ ಮಕ್ಳಿದ್ದೋಳು ಅಂತ. ಅದಕ್ಕೆ ಅಂತಳತ್ತ ಇವಳರ ಮನೆಗೆ ಅವಳಲ್ಲ ಅಂತೇಳಿ ಸುಮ್ಮನಾಗಿದ್ದೀನಿ. ಏನಕ್ಕಣಮ್ಮ, ನಿನ್ನ ಒಳ್ಳೇದಕ್ಕೆ ಹೇಳಿದ್ದೀನಿ, ಏನು ಮಾಡ್ತೀಯ ನೋಡು. ನಾನು ಹೇಳ್ದಂಗೆ ಕೇಳಿರೆ ಮುಂದೆ ನಿನಗೆ ಒಳ್ಳೇದು, ಇಲ್ಲ ಅಂದರೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಾಗ್ತದೆ ನೀನು. ಅಯ್ಯೋ ಬಿಡಮ್ಮ, ಕೊಟ್ಟು ಮನ್ಗೆ ಹೋದ್ಮೇಕೆ ಅವಳ ಜೀವನ ಅವಳಿಗೆ, ನನ್ನ ಜೀವನ ನನಗೇನು ತೊಂದರೆ ಮಾಡಕ್ಕೆ ಬರ್ತಾಳ ಅವಳು. ಆದ್ರೂ ಒಂದು ಮಾತು ಕೇಳಿ ನೋಡು. ನಮ್ಮೂರಾಗ ಹುಡುಗ ಅವನೇ ಆಯಿತಾ, ನೋಡೋಣ ಏನಂತಾನೆ ಅಂತ. ಆಮೇಲೆ ಮುಂದಿನ ನೋಡ್ಕೊಂಬನ. ಕೇಳೋದು ಕೇಳ್ತೀನಿ ಬಿಡು.